ಹಾಯ್ ಮೈ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಹಾಯ್ ನಮಸ್ತೆ ಕರ್ನಾಟಕ. ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ನಮಸ್ತೆ. ಮತ್ತು ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವಾಗಂತೂ ಸದ್ಯ ತುಂಬ ಸ್ವಲ್ಪ ಸುಧಾರಿಸಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ನಾನು ಫಸ್ಟ್ ಟೈಮ್ ಒಂದು ಸ್ಟೋರಿ ಹೇಳ್ತಿದ್ದೀನಿ. ಫಸ್ಟ್ ಟೈಮು ಒಂದು 10 ಕಿಲೋಮೀಟ್ರ್ ದೂರ ಹೋಗೋದಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಇರುವಂಥ ಒಬ್ಬ ಮಹಿಳೆ, ಭಯ ಪಟ್ಕೊಂಡು 4 ಗೋಡೆಗಳ ಮಧ್ಯೆನೇ ಇರುವಂಥ ಮಹಿಳೆ. ಇವತ್ತು ಯಾವುದೋ ಒಂದು ವ್ಯಕ್ತಿ ಅರ್ಧದಲ್ಲೇ ಕೈ ಕೊಟ್ಟು ಹೋದ್ರು ಅಂತ ಅಂದ ಮಾತ್ರಕ್ಕೆ ಅವ್ರಿಗೆ ಕೆಡುಕನ್ನು ಬಯಸ್ದೆ. ಅವರಿಗೆ ಯಾವತ್ತೂ ಒಂದು ಕನಸಲ್ಲಿ ಕೂಡ ನಾನು ಯಾರಿಗೂ ಕೆಟ್ಟದಂತೂ ಮಾಡಿಲ್ಲ, ಕೆಟ್ಟದ್ದು ಬಯಸಲ್ಲ. ನಾನು ಎಲ್ಲರೂ ಚೆನ್ನಾಗಿರಲಿ ಅಂತಂದೇ ಬಯಸ್ತೀನಿ. ನನ್ನ ಮನಸ್ಸಲ್ಲಿ ಆ ಥರ ಬರೋದು ಇಲ್ಲ. ಇವತ್ತು ಹೋದ್ರೇನು ನನಗೆ ಯಾವುದೇ ಥರದ ಆ ವ್ಯಕ್ತಿ ಮೇಲೆ ದ್ವೇಷ ಇಲ್ಲ, ಯಾವುದೇ ಥರ ಕೋಪ ಇಲ್ಲ, ಏನೂ ಇಲ್ಲ. ಆದ್ರೂ ನಾನು ಇವತ್ತು 300 ಕಿಲೋಮೀಟ್ರ್ ದೂರ, ಅವತ್ತು 10 ಕಿಲೋಮೀಟ್ರ್ ದೂರ ಹೋಗೋಕ್ಕೆ ಭಯ ಪಡ್ದೋಳು ಇವತ್ತು 300 ಕಿಲೋಮೀಟ್ರ್ ದೂರ ಬಂದು ಬ್ಯಾಂಗ್ಳೂರಲ್ಲಿ ಹೋಮ್ ನರ್ಸಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಅದು ಡಿಪೆಂಡ್ ಆಗಿರೋಂಥಳನ್ನ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ನನ್ನ ಲೈಫು ಇಂಡಿಪೆಂಡೆಂಟ್ ವುಮೆನ್ ಆಗಿ ನನ್ನ ಲೈಫ್ ನನ್ನ ಬದುಕನ್ನು ಕಟ್ಕೊಂಡಿದ್ದೀನಿ. ಅದು ಮಕ್ಕಳ ಭವಿಷ್ಯಕ್ಕೋಸ್ಕರ. ನನ್ನ ಮಕ್ಕಳು ಚೆನ್ನಾಗಿರಬೇಕು, ಅವ್ರಿಗೋಸ್ಕರ ನಾನು ಬದುಕಲೇಬೇಕು, ನಾನು ಸಾಯಲೇಬಾರ್ದು, ಏನಕ್ಕೆ ಸಾಯಬೇಕು ಅಂತ ಅಂದ್ಕೊಂಡು ಇವತ್ತು 300 ಕಿಲೋಮೀಟ್ರ್ ದೂರ ಜರ್ನಿ ಮಾಡಿಬಂದು ಒಬ್ಬಳೇ, ಯಾರ ಸಪೋರ್ಟು ಇಲ್ಲದೆ, ನನಗೆ ಒಂದು ಸಣ್ಣದಾಗಿ ಯಾರ ಸಪೋರ್ಟನ್ನು ನನಗೆ ಸಿಗಲಿಲ್ಲ. ನಾನು ಬೆಂಗಳೂರಿಗೆ ಬರಬೇಕಾದ್ರೆ, ನಾನು ಈ ಕೆಲಸ ಮಾಡಬೇಕಾದ್ರೆ. ಬಟ್ ಅದೆಲ್ಲ ನನ್ನ ಲೈಫಿನ ಜರ್ನಿಯಲ್ಲಿ ನಾವು ಕೇಳಲೇಬೇಕು. ಅಂದರೆ ನನಗೆ ಹೋಮ್ ನರ್ಸಾಗಿ ಬಂದಾಗೆ ಫಸ್ಟ್ ಸ್ಟಾರ್ಟು ಮನೆಯಲ್ಲಿ ಹೇಗೆ ನಡೆಸ್ಕೊಂಡಿದ್ರು, ನನಗೆ ಯಾವ ಥರ ಊಟ ಕೊಟ್ಟಿದ್ರು, ನನ್ನನ್ನು ಹೇಗೆ ನೋಡ್ಕೊಂಡಿದ್ರು, ಎಲ್ಲದ್ರ ಬಗ್ಗೆ ಪ್ರತಿಯೊಂದು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತಿರ್ತೀನಿ. ಎಷ್ಟೋ ಹೆಣ್ಮಕ್ಳಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮಾಡ್ತಿದ್ದೀನಿ. ಗೊತ್ತಿಲ್ಲ ಎಷ್ಟು ಜನ ನನಗೆ ಬೈಕೊಂತೀರೋ ಏನು ಅಂತೀರೋ, ನನಗಂತೂ ಗೊತ್ತಿಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ತುಂಬ ಹೆಣ್ಮಕ್ಳಿದ್ದಾರೆ. ಅವರಿಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಧೈರ್ಯ ತುಂಬಬೇಕು. ಗಂಡಾಗಲಿ ಹೆಣ್ಣಾಗಲಿ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಯಾಕಂದರೆ ಜೀವ ಅಂದರೆ ಎರಡೂ ಒಂದೇ. ಹೆಣ್ಮಕ್ಳು ಬೇರೆ ಅಲ್ಲ, ಗಂಡು ಮಕ್ಕಳು ಬೇರೆ ಅಲ್ಲ. ಇಲ್ಲಿ 2 ಕ್ವಾಲಿಟೀಸ್ ಇರುತ್ತೆ, ಒಂದು ಹೆಣ್ಣು ಒಂದು ಗಂಡು. ಅದರಲ್ಲಿ ಇವಾಗಿನ ಪರಿಸ್ಥಿತಿ ಸಿಚುವೇಶನ್ ಹೇಗಿದೆ ಅಂದರೆ ಹೆಣ್ಣು ಗಂಡಾಗಿದ್ದಾಳೆ, ಗಂಡು ಹೆಣ್ಣಾಗಿದ್ದಾಳೆ, ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಬಟ್ ಎಷ್ಟೋ ಒಂದು 100%ಅಲ್ಲಿ 90% ಒಂದು 60% ಅಷ್ಟು ಒಂದು ಹೆಣ್ಮಕ್ಳು ಚೆನ್ನಾಗಿದ್ದಾರೇನೋ ಅನಿಸ್ಬೋದು. ಯಾಕಂದರೆ ಇನ್ನು ಉಳಿದಿದೆಯಲ್ಲ ಅದೇ ಥರನೇ ಆಗ್ತಿದೆ. ಏನೇನೋ ಆಗ್ತಿದೆ, ಅಲ್ಲೋಗಿ ಸಾಯಿಸೋದು, ಇಲ್ಲೋಗಿ ಸಾಯಿಸೋದು, ಪ್ರತಿಯೊಂದು ಈ ಕುಕ್ಕರಲ್ಲೆಲ್ಲ ಗಂಡಸರೆಲ್ಲ ಕುಕ್ಕರಲ್ಲೆಲ್ಲ ಬೇಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಹೇಳೋದೇನೆಂದರೆ, ಯಾವುದೇ ಕಾರಣಕ್ಕೂ ಗಂಡು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಟಾರ್ಚರ್ ಕೊಡೋಕ್ಕೆ ಹೋಗ್ಬೇಡಿ, ಹೆಣ್ಮಕ್ಳಿಗೂ ಟಾರ್ಚರ್ ಕೊಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ, ಇಷ್ಟ ಇದೆ ಅಂದರೆ ಇಷ್ಟ ಇದೆ, ಇಷ್ಟೇ. ಅದರಲ್ಲೇ ಇದು ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಒಂದು ಲೈಕು, ಒಂದು ಕಮೆಂಟು, ಏನಿದೆ ನಿಮ್ಮ ಮನಸ್ಸಲ್ಲಿ ಏನಿದೆ, ನಾನು ಹೇಳಿದ್ರ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನು ಹೊಡಿತಿದೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ನಾನು ಮುಂದೆ ಏನು ಮಾಡಬೇಕು, ಯಾವ ಥರ ವೀಡಿಯೋಗಳು ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೂ ಒಂದು ಮನಸ್ಸಲ್ಲಿ ಬರುತ್ತೆ. ಯಾಕಂದರೆ ನಾನು ಏನಾದ್ರು ತಪ್ಪು ಮಾಡಿದ್ದೀನ, ತಪ್ಪಾಗಿ ಮಾತಾಡಿದ್ದೀನ, ಏನೂ ಗೊತ್ತಾಗಲ್ವಲ್ಲ. ನೀವೇನಾದರೂ ನನಗೆ ತಿಳಿಸಿದರೆ ತಾನೇ ನನಗೆ ಗೊತ್ತಾಗೋದು. ದಯವಿಟ್ಟು ನಿಮ್ಮ ಅನಿಸಿಕೆ ಏನಂತ ತಿಳಿಸಿ. ಮತ್ತು ಫಾಲೋ ಮಾಡೋದಂತೂ ಮರಿಬೇಡಿ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಶೇರ್ ಮಾಡಿ. ನಿಮ್ಮಿಂದ ನಾನು ಬೆಳೆಯುತ್ತೇನೆ. ನಿಮ್ಮಿಂದ ಒಬ್ಬರು ಬೆಳೀತಿದ್ದಾರೆ ಅಂದರೆ ಅದು ಇನ್ನೂ ಒಳ್ಳೆಯದೇ ಅಲ್ವಾ. ಬಾಯ್.